ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅವತ್ತು ನಮ್ಮ ರಾಜ್ಯ ಉಸ್ತುವಾರಿಗಳಾದಂತ ಅಗರ್ವಾಲ್ ಸಾಹೇಬ್ರು ಇರ್ಲಿಲ್ಲ. ಇವತ್ತು ಬಂದು ನಮಗೂ ಮತ್ತು ಸುಧಾಕರ್ ಪ್ರತ್ಯೇಕವಾಗಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಕೇಳಿದ್ರು. ಮತ್ತೆ ಒಟ್ಟಾಗಿ ಕೂಡ ಕುತ್ಕೊಂಡು ಹಿಂದೆ ಏನಾಗಿದೆಯೋ ಆ ಘಟನೆಗಳನ್ನ ಮರೆತು ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಮೊನ್ನೆನೂ ಒಪ್ಕೊಂಡಿದೀವಿ. ಈಗಲೂ ಕೂಡ ನಾವು ಏನ್ ಹಳೇದಿತ್ತೋ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡ್ಬಿಟ್ವಿ. ನಾವು ಅದು ಮೆಮೊರಿಯಲ್ಲೂ ಕೂಡ ಇರೋದಿಲ್ಲ ನಮ್ಗೆ. ಮುಂದೆ ಬರ್ತಕ್ಕಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ನಾವು ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 4-5 MLA ಗೆಲ್ಲೋದಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಲಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂತರು. ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂತ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಜೊತೆಯಲ್ಲಿ ಇಟ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ. ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ರಾಧಾ ಮೋಹನ್ ಅಗರ್ವಾಲ್ ಜಿ ಅವರು ಕರೆದಿದ್ರು. ಯಾವ ರೀತಿ ನಮ್ಮ ಭಾಗದಲ್ಲಿ ಅನ್ಯೋನ್ಯವಾಗಿ, ಯಾವ ರೀತಿ ನಮ್ಮ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸದೃಢವಾಗಿ ಕಟ್ಟಬೇಕು, ಪರಸ್ಪರ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದು ಪಕ್ಷದ ಮೇಲೆ ಅದು ಪ್ರಭಾವ ಆಗಬಾರ್ದು, ಪಕ್ಷಕ್ಕೆ ನಷ್ಟ ಆಗಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿದ್ದೇವೆ. ಏನು ಸಣ್ಣ ಪುಟ್ಟ ಅಭಿಪ್ರಾಯಗಳು ಏನಿದ್ವು ಅವೆಲ್ಲ ಕೂಡ ಏನ್ ಹೇಳಬೇಕು ಅದೆಲ್ಲ ಹೇಳಿದ್ದೇವೆ. ಒಟ್ಟಾರೆಯಾಗಿ ನಾವೆಲ್ಲ ಕೂಡ ಪಕ್ಷದ ಒಂದು ಅಡಿಯಲ್ಲಿ ಪಕ್ಷಕ್ಕೆ ಯಾವುದೇ ರೀತಿ ನಷ್ಟ ಆಗದಂತೆ ಸದೃಢವಾಗಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ, ಕಾರ್ಯ ವ್ಯಾಪ್ತಿಯಲ್ಲಿ ಹೇಗೆ ಸಂಘಟನೆ ಮಾಡಬೇಕು, ಹೇಗೆ ಪಕ್ಷವನ್ನ ಒಳ್ಳೆಯ ರೀತಿಯಲ್ಲಿ ಕಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಅಂಶಗಳು ಚರ್ಚೆ ಆಗಿದೆ. ಪಕ್ಷದ ಆಂತರಿಕ ವಿಷಯವನ್ನ ಬಹಿರಂಗ ಮಾತಾಡಬಹುದು ಸೂಚನೆ ಕೊಡಿದ್ದಾರೆ. ನಾನು ಈ ಹಿಂದೆ ಅನೇಕ ಬಾರಿ ಮಾತಾಡಿದ್ದು ಸತ್ಯ. ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು, ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಮತ್ತು ಅಗರ್ವಾಲ್ ಅವರು ರಾಷ್ಟ್ರೀಯ ನಾಯಕರು ಮಾತಾಡಬಂತ ಮೇಲೆ ನಾನು ಕಳೆದ 2 ವರ್ಷಗಳಿಂದ ಪಕ್ಷದ ನಾಯಕರ ವಿರುದ್ಧ ಮಾತಾಡಿಲ್ಲ. ಈಗಲೂ ಮಾತಾಡಿಲ್ಲ, ಮುಂದೆ ಮಾತಾಡಲ್ಲ. ಧನ್ಯವಾದಗಳು.